ಈಗ ಚಿನ್ನದ ಬೆಲೆ ಕಡಿಮೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಇದರಿಂದ ನಿಮ್ಮ ಗ್ರಾಹಕರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ ಹೇಗೆ? ಖಂಡಿತವಾಗ್ಲೂ ಲಾಸ್ಟ್ 1 ವೀಕ್ ಕನ್ಸಿಡರ್ ಮಾಡಿದ್ರೆ 1 ವೀಕ್ ಬ್ಯಾಕ್ಗೂ ಈಗ ಆಲ್ಮೋಸ್ಟ್ ಡಬಲ್ ಆಗಿದೆ. ಗೋಲ್ಡ್ ರೇಟ್ ಕಮ್ಮಿ ಆದಾಗ ಕಸ್ಟಮರ್ಗೆ ಆಟೋಮೆಟಿಕ್ಲಿ ಇಂಟ್ರೆಸ್ಟ್ ಇರುತ್ತೆ, ಅಟ್ರಾಕ್ಟಿವ್ ಆಗುತ್ತೆ. ಒಳ್ಳೆ ವಾಕಿನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಸೇಲು ಇಂಪ್ರೂವ್ ಆಗಿದೆ. ಸರ್, ಜನವರಿಯಲ್ಲಿ ಸರ್ವಕಾಲಿಕ ಏರಿಕೆ ಕಂಡಿತ್ತು. ಅಂದು ಏರಿಕೆ ಆದಾಗ ಖರೀದಿಗೂ ಈಗ ಖರೀದಿ ಮಾಡ್ತಿರೋ ಗ್ರಾಹಕರಿಗೆ ಎಷ್ಟು ವ್ಯತ್ಯಾಸ ಇದೆ, ಹೇಗಿದೆ ವ್ಯತ್ಯಾಸ? ಆವಾಗಲೂ ಕೂಡ ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದಾಗ ಕಸ್ಟಮರ್ ಖಂಡಿತ ಬಂದೇ ಬರ್ತಾರೆ. ಬೇಗ ಇನ್ನೆಲ್ಲಿ ಕೈಗೆ ಸಿಗುತ್ತೋ ಇಲ್ವೋ ಅಂತ ಅವಾಗ ತೊಗೊಳ್ತಾರೆ. ಈಗ ಲಾಸ್ಟು 1 ವೀಕಿಂದ ಕಮ್ಮಿ ಆದಾಗ ಯಾರು ಕಷ್ಟ ಆಗ್ತಿತ್ತೋ, ರೇಟ್ ತುಂಬ ಜಾಸ್ತಿ ಆಗಿತ್ತು, ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದವ್ರು ಈಗ ಇನ್ವೆಸ್ಟ್ಮೆಂಟ್ಗೆ ಅಂತಲೇ ತುಂಬ ಜನ ಬರ್ತಾ ಇದ್ದಾರೆ, ಪರ್ಚೇಸು ತುಂಬ ಮಾಡ್ತಾ ಇದ್ದಾರೆ. ಫ್ಯೂಚರಲ್ಲಿ ಹೇಗಿದ್ರು ಗೋಲ್ಡ್ ರೇಟ್ ಯಾವತ್ತಿದ್ರೂ ಕೂಡ ಲಾಂಗ್ ರನ್ನಲ್ಲಿ ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದರಿಂದ ಖಂಡಿತ ಬರ್ತಾ ಇದ್ದಾರೆ, ಎಲ್ಲರೂ ತುಂಬ ಜಾಸ್ತಿ ಬರ್ತಾ ಇದ್ದಾರೆ. ಮದುವೆ ಸೀಸನ್ ಶುರುವಾಗ್ತಾ ಇದೆ, ಚಿನ್ನದ ಜೊತೆಗೆ ಬೆಳ್ಳಿನೂ ಕಡಿಮೆ ಆಗ್ತಾ ಇದೆ. ಇಂಥ ಸೀಸನಲ್ಲಿ ಹೆಚ್ಚೆಚ್ಚು ಬೆಲೆ ಕಡಿಮೆ ಆಗ್ತಿರೋದ್ರಿಂದ, ಮದುವೆ ಸೀಸನ್ ಆಗಿರೋದ್ರಿಂದ ಹೆಚ್ಚೆಚ್ಚು ಆರ್ಡರ್ಸ್ಗಳು ಬರ್ತಾ ಇದ್ದಾನೆ ಈಗ? ಖಂಡಿತವಾಗ್ಲೂ ಬರ್ತಾ ಇದೆ, ಆರ್ಡರ್ಸು ಬರ್ತಾ ಇದೆ. ಬರೋ ತಿಂಗಳಲ್ಲಿ ಅಕ್ಷಯ ತೃತೀಯ ಇರೋದ್ರಿಂದ ಕಸ್ಟಮರ್ಗೆ ಬುಕ್ಕಿಂಗ್ಗಳು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಪ್ಲಸ್ ಕಸ್ಟಮರ್ಸ್ಗೆ ಇನ್ನೊಂದೇನು ಇಂಟ್ರೆಸ್ಟು, ವೆಡ್ಡಿಂಗ್ ಕಲೆಕ್ಷನ್ನು ಅಂತ ತೊಗೊಳಕ್ಕೆ ಬಂದಾಗ ಸ್ಟಾರ್ಟಿಂಗಲ್ಲೇ ಬಂದು ಅವ್ರು ಸೆಲೆಕ್ಟ್ ಮಾಡಿ ಇಟ್ಟೋದಾಗ ಅವ್ರಿಗೊಂದು ಸೆಲೆಕ್ಷನ್ ಚೆನ್ನಾಗಿ ಸಿಗುತ್ತೆ ಅಂತ ಗೊತ್ತಿರುತ್ತೆ. ಫೆಸ್ಟಿವ್ ಸೀಸನ್ ಮುಗಿದಾಗ, ಫೆಸ್ಟಿವ್ ಸೀಸನ್ ಇದ್ದಾಗ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂತ ಕಸ್ಟಮರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅದರಿಂದ ತುಂಬ ಜಾಸ್ತಿ ಬುಕ್ಕಿಂಗ್ಸು ಆಗ್ತಾ ಇದೆ. ಸರ್, ಈಗ ಚಿನ್ನದ ಬೆಲೆ ಏರಿಕೆ ಆಗುವಂಥ ಸಂದರ್ಭದಲ್ಲಿ, ತುಂಬ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಆಗ ಖರೀದಿಯ ಶೇಕಡ ಎಷ್ಟು ಪ್ರಮಾಣದಲ್ಲಿ ಆಗ್ತಾ ಇತ್ತು? ಇಳಿಕೆ ಆಗುವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಶೇಕಡ ಖರೀದಿ? ಪರ್ಸೆಂಟೇಜ್ ವೈಸಲ್ಲಿ ಇನ್ಕ್ರೀಸ್ ಆದಾಗ, ಗೋಲ್ಡ್ ರೇಟ್ ಇನ್ಕ್ರೀಸ್ ಆದಾಗ ಪರ್ಸೆಂಟೇಜ್ ಆಲ್ಮೋಸ್ಟ್ ಒಂದು 20-30% ಸೇಲಿನ ಇಂಪ್ರೂವ್ ಆಗಿದೆ. ಕಮ್ಮಿ ಆದಾಗ ಲಾಸ್ಟ್ 1 ಮಂತ್ 1.5 ಮಂತಿಂದ ಒಂದು 15% 20% ಕಮ್ಮಿ ಆಗಿದೆ. ಲಾಸ್ಟ್ 1 ವೀಕಿಂದ ಕನ್ಸಿಡರ್ ಮಾಡಿದ್ರೆ ವಿ ಆರ್ ಬ್ಯಾಕ್ ಟು ಟ್ರ್ಯಾಕ್. ಏರುವಾಗ ಜಾಸ್ತಿ ಏರುವಾಗ ಖರೀದಿ ಮಾಡ್ತಾರೆ, ಮತ್ತು ಇಳಿಯೋ ಟೈಮಲ್ಲಿ ಯೋಚನೆ ಮಾಡಿ ಖರೀದಿ ಮಾಡ್ತಾರೆ. ಯಾಕೆಂದರೆ ಕಸ್ಟಮರ್ಗೆ ಇನ್ವೆಸ್ಟ್ಮೆಂಟ್ಗೆ ಅಂತ ಗೋಲ್ಡ್ ಮಾಡೋದು, ಕಸ್ಟಮರ್ ತುಂಬ ರೇಟ್ ಜಾಸ್ತಿ ಆಗ್ತಿದೆ ಅಂದಾಗ ಅವ್ರಿಗೆ ಇನ್ನೆಲ್ಲಿ ನಮಗೆ ಇನ್ನೂ ಜಾಸ್ತಿ ಪೇ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿರುತ್ತೆ. ಸ್ವಲ್ಪ ಜನ ಕಮ್ಮಿ ಆದಾಗ ಮುಂಚೆ ತೊಗೊಂಡಿರೋದು ಇನ್ನೂ ಆ್ಯಾವ್ರೇಜ್ ಮಾಡ್ಕೋಬೋದು, ಇಲ್ಲ ರೇಟು ನಮಗೆ ಇವಾಗ ಕೈಗೆ ಎಟಕ್ತಾ ಇದೆ ಅಂದಾಗ ಖಂಡಿತ ಬಂದು ಇನ್ನೂ ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಈ ಹಿಂದೆ ಚಿನ್ನದ ಜೊತೆಗೆ ಬೆಳ್ಳಿಯ ಬೆಲೆ ಗಗನಕ್ಕೇರಿಕೆ ಆಗಿದೆ. ಈಗ ಚಿನ್ನದ ಜೊತೆಗೆ ಬೆಳ್ಳಿ ಕೂಡ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಬೆಳ್ಳಿ ಖರೀದಿಗೆ ಏನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ? ಬೆಳ್ಳಿ ಖರೀದಿಗೆ ಹೆಚ್ಚಿನ ಸಂಖ್ಯೆ ಅನ್ನೋಕ್ಕಿಂತ ಬೆಳ್ಳಿ ಈಗ ಇನ್ವೆಸ್ಟ್ಮೆಂಟ್ಗಿಂತ ಜಾಸ್ತಿ ಅವ್ರಿಗೆ ಬೇಸಿಕ್ ಏನು ಬೇಕು, ಲಾಂಗ್ ರನ್ಗೆ ಏನು ಬೇಕು, ಬೆಳ್ಳಿ ಯಾವತ್ತೂ ಕೂಡ ಲಾಂಗ್ ರನ್ಗೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಅನ್ನೋ ನನ್ನ ಪರ್ಸ್ನಲ್ ಉದ್ದೇಶ. ಗೋಲ್ಡ್ ಅನ್ನೋದು ನಿಮಗೆ ಇಂಟ್ರೆಸ್ಟು ಇರುತ್ತೆ, ನಿಮಗೆ ಲಾಂಗ್ ರನ್ನಲ್ಲೂ ರಿಟರ್ನ್ಸ್ ಕೊಡುತ್ತೆ, ಶಾರ್ಟ್ ರನ್ನಲ್ಲೂ ರಿಟರ್ನ್ಸ್ ಕೊಡುತ್ತೆ. ಲಾಸ್ಟ್ 1 ಇಯರಲ್ಲಿ ಏರಿಕೆ ಆಗಿರೋದು ನೋಡಿದ್ರೆ ಒಂದು 30-40% 1 ಇಯರಲ್ಲೇ ಇನ್ಕ್ರೀಸ್ ಆಯಿತು. ಅದೇ ಈಗ 1 ಮಂತಲ್ಲಿ ಆಲ್ಮೋಸ್ಟ್ 1 ವೀಕಲ್ಲೇ 11%ವರೆಗೂ ಕಮ್ಮಿ ಆಗಿದೆ. ಆ 11% ಕಮ್ಮಿ ಆಗಿರೋ 1983 ಬಿಟ್ಟರೆ ಈಗಲೇ ಕಮ್ಮಿ ಆಗಿರೋದು. ಅದೊಂದು ರೇಟು ತುಂಬಾ ಡಿಫ್ರೆನ್ಸ್ ಆದಾಗ, ಒಂದು ದಿನಕ್ಕೇ ನಿಮಗೆ 500 ರೂಪೀಸ್ 1000 ರೂಪೀಸ್ ಡಿಫ್ರೆನ್ಸ್ ಆಗ್ತಿದ್ದಾಗ ತುಂಬಾ ನಿಮಗೆ ಒಳ್ಳೆ ಕಸ್ಟಮರ್ಗೆ ಅಟ್ರಾಕ್ಷನ್ ಇರುತ್ತೆ, ಕಸ್ಟಮರ್ ಬಂದು ಪರ್ಚೇಸ್ ಮಾಡ್ತಾರೆ. ನನ್ನ ಹೆಸರು ಅನಿಲ್ ಕುಮಾರ್ GH ಅಂತ. ನಾನು ಕಂಪ್ನಿ AGM ಕೆಲಸ ಮಾಡ್ತಾಯಿದ್ದೆ. ಓಕೆ, ಲಲಿತಾ ಜ್ಯುವೆಲ್ರಿ AGM ಕೆಲಸ.